ಗಾಯ್ಸ್, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಭಕ್ತರು ಗೋವಿಂದ ಗೋವಿಂದ ಅಂತ ಯಾಕೆ ಹೋಗ್ತಾರೆ ನಿಮಗೆ ಗೊತ್ತಾ? ವಾಟ್ ಇಫ್ ಐ ಟೆಲ್ ಯು ಇದರಿಂದ ಒಂದು ಮ್ಯಾಸಿವ್ ಶಾಪ ಇದೆ ಅಂತ. ಆ್ಯಂಡ್ ದಟ್ ಕರ್ಸ್ ವಾಸ್ ಗಿವನ್ ಬೈ ನನ್ ಅದರ್ ದ್ಯಾನ್ ಉತ್ತರ ಕರ್ನಾಟಕದ ಪವರ್ಫುಲ್ ದೇವರಾದ ಮೈಲಾರಲಿಂಗೇಶ್ವರ. ತಿರುಪತಿ ತಿಮ್ಮಪ್ಪನಿಗೂ ಮೈಲಾರಲಿಂಗೇಶ್ವರನಿಗೂ ಒಂದು ಅನ್ಎಕ್ಸೆಪ್ಟೆಡ್ ಕನೆಕ್ಷನ್ ಇದೆ. ಲೆಜೆಂಡ್ಸ್ ಪ್ರಕಾರ ಮೈಲಾರಲಿಂಗೇಶ್ವರ ತಿಮ್ಮಪ್ಪನ ಮಗಳನ್ನ ಮದುವೆ ಆಗ್ತಾರೆ. ಆದರೆ ಬ್ರೈಡ್ ಪ್ರೈಸ್ ಅಂದರೆ ವಧು ದಕ್ಷಿಣೆಯಾಗಿ ಕೊಡಬೇಕಾಗಿದ್ದ 7 ಕೋಟಿ ಹೊನ್ನಿನ ಸಾಲವನ್ನು ಮೈಲಾರಲಿಂಗೇಶ್ವರ ವಾಪಸ್ ಕೊಡಲ್ಲ. ಇದರಿಂದ ಕೋಪಗೊಂಡ ತಿಮ್ಮಪ್ಪ, ನಿನ್ನ ಭಕ್ತರು ಯಾವಾಗಲೂ ನಿನ್ನನ್ನು 7 ಕೋಟಿ ಅಂತ ಕೂಗಿ ಕರೀಲಿ ಅಂತ ಶಾಪ ಕೊಡ್ತಾರೆ. ಆದರೆ ಇದಕ್ಕೆ ಕೌಂಟರ್ ಆಗಿ ಮಾಯಾಕಾರ ಮೈಲಾರನು ನಿನ್ನ ಭಕ್ತರು ಎಲ್ಲರೂ ಬರೀ ಕೈಯಲ್ಲಿ ಗೋವಿಂದ ಗೋವಿಂದ ಅಂತ ಕೂಗ್ಲಿ ಅಂತ ಪ್ರತಿಶಾಪ ಅಂದರೆ ಕೌಂಟರ್ ಕರ್ಸ್ ಕೊಡ್ತಾನೆ. ಲಿಟ್ರಲಿ ಮೈಂಡ್ ಬ್ಲೂಯಿಂಗ್, ರೈಟ್? ಇವತ್ತಿನ ವಿಡಿಯೋದಲ್ಲಿ ನಾವು ವಿಜಯನಗರ ಪರಪ್ಪಹಳ್ಳಿ ಹತ್ತಿರ ಇರೋ ಮೈಲಾರದ ರಹಸ್ಯಗಳನ್ನ ಡಿಕೋಡ್ ಮಾಡೋಣ. ಲಕ್ಷಾಂತರ ಜನ ಕಾಯೋ ಒಂದು ಫ್ಯೂಚರ್ ಪ್ರೆಡಿಕ್ಷನ್ ಇದೆ. ಇದನ್ನು ಕಾರಣಿಕ ಅಂತ ಕರೀತಾರೆ. ಪ್ರತಿ ವರ್ಷ ಮೈಲಾರ ಜಾತ್ರೆಯಲ್ಲಿ ಸಾಕ್ಷಾತ್ ಪರಶಿವನ ಸ್ವರೂಪವಾಗಿರೋ ಮೈಲಾರಲಿಂಗೇಶ್ವರನ ಪರಮ ಭಕ್ತರಾದ ಗೊರವಯ್ಯ ಒಂದು ಎತ್ತರವಾದ ಬಿಲ್ಲನ್ನು ಇರ್ತಾರೆ. ಲಕ್ಷಾಂತರ ಜನ ಸೇರಿರ್ತಾರೆ. ಆದರೆ ಅಲ್ಲಿನ ಸೀನ್ ಹೇಗಿರುತ್ತೆ ಅಂದರೆ ಲಿಟ್ರಲ್ ಆಗಿ ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಒಂದಿಷ್ಟು ಸದ್ದು ಕೂಡ ಇರಲ್ಲ. ಆಗ ಬಿಲ್ಲು ಏರಿದ ಗೊರವಯ್ಯ ಸದ್ದಲೇ ಪರಾಕ್ ಅಂತ ಕೂಗಿ ಆ ವರ್ಷದ ಭವಿಷ್ಯವನ್ನ ಒಂದೇ ಲೈನಲ್ಲಿ ನುಡಿತಾರೆ. ದಿಸ್ ಈಸ್ ನಾಟ್ ಜಸ್ಟ್ ರ್ಯಾಂಡಮ್ ಪ್ರೆಡಿಕ್ಷನ್. ಭಕ್ತರು ಇದನ್ನ ಡೈರೆಕ್ಟ್ ದೈವವಾಣಿ, ವಾಯ್ಸ್ ಆಫ್ ಗಾಡ್ ಅಂತ ನಂಬ್ತಾರೆ. ರೈತರು ಮಳೆ ಬೆಳೆ ಬಗ್ಗೆ ಲೆಕ್ಕ ಹಾಕಿದರೆ ರಾಜಕಾರಣಿಗಳು ಎಲೆಕ್ಷನ್ ರಿಸಲ್ಟ್ ಏನಾಗ್ಬೋದು ಅಂತ ಈ ಭವಿಷ್ಯದ ಮೇಲೆ ಲೆಕ್ಕ ಹಾಕ್ತಾರೆ. ಭವಿಷ್ಯ ನುಡಿದ ತಕ್ಷಣ ಆ ಎತ್ತರ ಕೋಲಿನಿಂದ ಗೊರವಯ್ಯ ಕೆಳಗೆ ಬೀಳ್ತಾರೆ. ಭಕ್ತರು ಅವ್ರನ್ನ ಕೆಳಗೆ ಕ್ಯಾಚ್ ಮಾಡ್ತಾರೆ. ಇಟ್ಸ್ ಹೈಲಿ ಇಂಟೆನ್ಸ್. ಕುರುಬ ಜನಾಂಗದ ಅಂದರೆ ಹಾಲು ಮತದ ಗೊರವಯ್ಯ ಮಾತ್ರ ಈ ಕಾರಣಿಕ ನುಡಿಯೋಕೆ ಅರ್ಹರಾಗಿರ್ತಾರೆ. ಒಬ್ಳು ಶ್ರೀಮಂತ ಹುಡುಗಿ ಇರ್ತಾಳೆ. ಅವಳಿಗೆ 5 ಜನ ಅಣ್ಣಂದ್ರು. ಚಿಕ್ಕ ಸಿದ್ದ, ದೊಡ್ಡ ಸಿದ್ದ, ಬೀರಜ್ಜ, ಕರಿಯಾಲ, ಕೆಂದಾಲ. ಮಾಳಮ್ಮ ಪ್ರತಿದಿನ ತನ್ನ ಅಣ್ಣಂದ್ರಿಗೆ ಹೊಲಕ್ಕೆ ಊಟ ತಗೊಂಡು ಹೋಗ್ತಿರ್ತಾಳೆ. ಆದರೆ ಅವಳು ಊಟದ ಬುತ್ತಿ ಇಟ್ಕೊಂಡು ಹೋಗೋಕ್ಕೆ ಬೇಸ್ ಸಿಂಬಿ ಅಂತಾರೆ, ಗೊತ್ತಾ? ಸಿಂಬಿಯಾಗಿ ಬಳಸೋದು ಯಾವುದನ್ನು ಗೊತ್ತಾ? ಒಂದು 7 ಹೆಡೆ ಸರ್ಪವನ್ನು. ಒಂದಿನ ಮೈಲಾರಲಿಂಗ ವಿಚಿತ್ರವಾದ ಗೊರವಿನ ವೇಷದಲ್ಲಿ ಬಂದು ನಾನು ನಿನ್ನ ಮದುವೆ ಆಗಬೇಕು ಅಂತ ಕೇಳ್ತಾನೆ. ಮಾಳಮ್ಮ ಹೆದರಿ ಕಿರ್ಚಿದಾಗ ಆಕೆಯ ಅಣ್ಣಂದ್ರು 6,000 ಕುರಿ ಹಾಲು ಕುಡಿದಿದ್ದ ತಮ್ಮ ಭಯಾನಕ ನಾಯಿಗಳನ್ನ ಆತನ ಮೇಲೆ ಚೂ ಬಿಡ್ತಾರೆ. ಆಗ ಮೈಲಾರಲಿಂಗ ತನ್ನ ಹತ್ರ ಇದ್ದ ಮ್ಯಾಜಿಕಲ್ ಭಂಡಾರನ ನಾಯಿಗಳ ಮುಕ್ಕೇರಿಸ್ತಾನೆ. ಇಮ್ಮಿಡಿಯೇಟ್ಲಿ ಆ ನಾಯಿಗಳು ವೈರತ್ವ ಬಿಟ್ಟು ಆತನನ್ನು ಮುದ್ದಾಡೋಕೆ ಶುರು ಮಾಡುತ್ತೆ. ಆ 7 ಹೆಡೆ ಹಾವು ಕೂಡ ಭಂಡಾರದ ಶಕ್ತಿಗೆ ಶಾಂತವಾಗಿ ಅವನ ಕೊರಳಿಗೆ ಸುತ್ತಕೊಳ್ಳುತ್ತೆ. ಕೋಪಗೊಂಡ ಅಣ್ಣಂದ್ರು ಆತನಿಗೆ ದೊಣ್ಣೆಯಿಂದ ಹೊಡಿತಾರೆ. ಆದರೆ ಆ ಪೆಟ್ಟಿನ ಬಾಸುಂಡೆಗಳೆಲ್ಲ ಮಾಳಮ್ಮನ ಮೈ ಮೇಲೆ ಬೀಳುತ್ತೆ. ಕೊನೆಗೆ ಅಣ್ಣಂದ್ರು ಲಗ್ನ ಅಂದರೆ ಮ್ಯಾರೇಜ್ ಮಾಡ್ಕೊಳ್ಳೋಕ್ಕೆ ಇಂಪಾಸಿಬಲ್ ಟಾಸ್ಕ್ನ ಕೊಡ್ತಾರೆ. 6,000 ಕುರಿಗಳನ್ನ ಮೇಯಿಸ್ಬೇಕು, 3,000 ಮರಿಗಳಿಗೆ ಹಾಲು ಕುಡಿಸ್ಬೇಕು ಮತ್ತು 7 ಮೊಳದ ಜಾಡಿಯನ್ನು ಒಂದೇ ದಿನಕ್ಕೆ ತೆಗಿಬೇಕು. ಮೈಲಾರಲಿಂಗ ಗಂಗೆ ಮಾಲಿಯ ಜೊತೆ ಸೇರಿ ತನ್ನ ಮಾಯಾಶಕ್ತಿಯಿಂದ ಎಲ್ಲವನ್ನು ಮುಗಿಸ್ತಾನೆ. ಆದರೂ ಅಣ್ಣಂದ್ರು ಮೋಸ ಮಾಡಿದಾಗ ಮಾಳಮ್ಮನನ್ನು ನಾಯಿಯಾಗಿ ಚೇಂಜ್ ಮಾಡಿ ಜೊತೆ ಕರ್ಕೊಂಡು ಹೋಗ್ತಾನೆ. ಕೊನೆಗೆ ತನ್ನ ನಿಜರೂಪ ತೋರಿಸಿ ಸರಪಳಿ ಪವಾಡ, ಶೂಲದ ಪವಾಡ, ಗೋವದ ಪವಾಡ, ಅಲಗು ಪವಾಡ ಮತ್ತು ಸಿರಿಸಿ ಪವಾಡ ಎಂಬ 5 ಎಪಿಕ್ ಪವಾಡಗಳು ಅಂದರೆ ಮಿರಾಕಲ್ಸ್ ಮಾಡಿ ತೋರಿಸಿ ಮದುವೆ ಆಗ್ತಾನೆ. ಮೈಲಾರಲಿಂಗ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ. ದಿಸ್ ಈಸ್ ವೇರ್ ಇಟ್ ಗೆಟ್ಸ್ ಗ್ಲೋಬಲ್. ಮಲ್ಲಾಸುರ ಅನ್ನೋ ರಾಕ್ಷಸನನ್ನು ಸಾಯಿಸೋಕೆ ಸಾಕ್ಷಾತ್ ಶಿವನೇ ಮೈಲಾರಲಿಂಗನಾಗಿ ಹುಟ್ಟಿದ್ದ ಅನ್ನೋ ಪ್ರತೀತಿ ಇದೆ. ಇವರನ್ನ ಆಂಧ್ರ ಪ್ರದೇಶದಲ್ಲಿ ಮಲ್ಲಣ್ಣ ಅಂತ, ಮಹಾರಾಷ್ಟ್ರದಲ್ಲಿ ಖಂಡೋಬಾ ಅಂತ ಪೂಜಿಸ್ತಾರೆ. ಮಹಾರಾಷ್ಟ್ರದಲ್ಲಿ ಜೇಜುರಿ ಖಂಡೋಬಾ ದೇವಸ್ಥಾನ ಅಂತೂ ಮ್ಯಾಸಿವ್ ಫೇಮಸ್ ಆಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ರು ಅನ್ನೋ ಇತಿಹಾಸ ಇದೆ. ಇಲ್ಲಿನ ವಿಗ್ರಹ ಕುದುರೆ ಸವಾರಿಯ ಯೋಧನ ರೂಪದಲ್ಲಿದೆ. ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಅಬೌಟ್ ದಿಸ್ ಗಾಡ್ ಇಸ್ ಟೋಟಲಿ ಸೆಕ್ಯುಲರ್. ಮುಸ್ಲಿಂ ಸಮುದಾಯದವರು ಕೂಡ ಈ ದೇವರನ್ನ ಮಲ್ಲು ಖಾನ್ ಅಥವಾ ಅಜ್ಮದ್ ಖಾನ್ ಅಂತ ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಾರೆ.
ಇದು ನಿಜವಾದ ಸೆಕ್ಯುಲರ್ ನಂಬಿಕೆಗೆ ದೊಡ್ಡ ಉದಾಹರಣೆ. ಈ ದೇವ್ರನ್ನ ಹೊತ್ತೋರ್ನ ಗೊರುವರು ಅಂತಾರೆ. ದಕ್ಷಿಣ ಕರ್ನಾಟಕದಲ್ಲಿ ಕಂಬಳಿ, ಹುಲಿ ಚರ್ಮದ ಚೀಲ, ಡಮರುಗ, ಭಿಕ್ಷಾ ಪಾತ್ರೆ ಹಿಡಿದ್ರೆ, ಉತ್ತರ ಕರ್ನಾಟಕದಲ್ಲಿ ಕರಡಿ ಕೂದಲಿನ ಟೋಪಿ, ಕರಿಯ ನಿಲುವಂಗಿ ಹಾಕಿ ಗೊರೋವರ ಕುಣಿತ ಮಾಡ್ತಾರೆ. ಇವರು ಚಪ್ಪಲಿ ಹಾಕಲ್ಲ, ಗಾಡಿ ಮೇಲೆ ಕೂರಲ್ಲ, ಸರ್ಪವನ್ನ ಹೊಡೆಯಲ್ಲ ಅಂತ ಕಠಿಣ ಪ್ರಮಾಣ ಮಾಡಿರ್ತಾರೆ. ಜಾತ್ರೆಯಲ್ಲಿ ನಡೆಯೋ ಬಗಣಿಗೂಟ ಪವಾಡ ಭಕ್ತರನ್ನ ಮಂತ್ರಮುಗ್ಧರಾಗಿ ಮಾಡುತ್ತೆ. 7 ಕೋಟಿ ಚಾಂಗ್ ಬಲು ಅಂತ ಲಕ್ಷಾಂತರ ಜನ ಒಂದೇ ಕಂಠದಲ್ಲಿ ಕೂಗುವಾಗ ಬರೋ ವೈಬ್ಸ್ ಇದೆಲ್ಲ ಲಿಟ್ರಲಿ ಗೂಸ್ ಬಂಪ್ಸ್. ಕೆಲವ್ರ ಪ್ರಕಾರ ಮಲ್ಲಾಸುರನ್ ಕೊಲ್ಲಲು 7 ಕೋಟಿ ಗೊರವರ ಸೈನ್ಯ ಬಳಸಿದ್ದಕ್ಕೆ ಈ ರೀತಿ ಕೂಗ್ತಾರೆ ಅಂತ ಪ್ರತೀತಿ ಇದೆ. ಸೊ ಇದಾಗಿತ್ತು ಭಂಡಾರದ ಒಡೆಯ, 7 ಕೋಟಿ ಒಡೆಯ ಮೈಲಾರಲಿಂಗೇಶ್ವರನ ಅನ್ಬಿಲಿವೇಬಲ್ ಸ್ಟೋರಿ. ನೀವೇನಾದರೂ ಮೈಲಾರಲಿಂಗನ ಭಕ್ತರಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ 7 ಕೋಟಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಭೋಲೆನಾಥ್.